ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರೆ ಗೊತ್ತಾಗುತ್ತೆ, ಮನೆ ಚೇಂಜ್ ಆಗುತ್ತೆ. ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಸೊ ನಿನ್ನೆಲ್ಲ ಪ್ರಸಾದ ಮಾಡಿದ್ನಲ್ಲ, ವ್ಲಾಗ್ ನೋಡಿದ್ದೀರಾ ಅನಿಸುತ್ತೆ. ಸೊ ಅದನ್ನು ಪ್ರಸಾದ ತೊಗೊಂಬರೋಣ, ಯಾಕಂದರೆ ಹಸಿ ಕೈ ಅಲ್ವಾ, ಬೇಗ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಬಂದುಬಿಟ್ಟೆ. ಅಮ್ಮ ಮಧ್ಯಾಹ್ನ ಎಲ್ಲ ನಾನ್ ವೆಜ್ ಮಾಡಿದರು, ಯಾಕಂದರೆ ಸಂಕಲ್ಪ ಎಲ್ಲ ಮುಗೀತಲ್ಲ. ಮೊನ್ನೆಗೆ ಕಂಪ್ಲೀಟ್ ಆಯಿತು. ನಿನ್ನೆ ಸ್ವೀಟ್ ಮಾಡಿದೆ ಅಂತ ಏನೂ ತಿಂದಿಲ್ಲ. ಸೊ ಇವತ್ತು ನಾನ್ ವೆಜ್ ಸಾಂಬಾರು ಮಾಡಿದರು. ಒಂದು ರೌಂಡ್ ಬ್ಯಾಟಿಂಗ್ ಆಯಿತು. ಈಗ ಅಮ್ಮ ಕಬೋರ್ಡ್ ಒಂಚೂರು ಕ್ಲೀನ್ ಮಾಡೋಣ. ನಂದು ಬಟ್ಟೆ ಎಲ್ಲ ಇತ್ತಲ್ಲ, ಸೊ ಎಲ್ಲ ಗಜಿ ಬಿಜಿ ಆಗಿಬಿಟ್ಟೈತೆ. ಇನ್ನೇನು ಕ್ಲೀನ್ ಮಾಡಬೇಕು. ಹಬ್ಬ ಬಂತು, ಊರಬ್ಬ ಇನ್ನೇನು ಇನ್ನೊಂದು 2 ತಿಂಗಳಿದೆ ಅನಿಸುತ್ತೆ. ಸೊ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕು. ಹಂಗೆ ಬೇರೆ ಮದುವೆ ಬೇರೆ ಹತ್ರ ಬರ್ತಾಯಿದೆ. ಸೊ ಅದಕ್ಕೆ ಒಂದು ರೌಂಡ್ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಹೇಳಿದ್ರು. ಸೊ ಇವಾಗ ಕ್ಲೀನಿಂಗಿಗೆ ಹೋಗ್ತೀನಿ, ಆಮೇಲೆ ಸಿಗ್ತೀನಿ ಗೈಸ್. ಎಲ್ಲ ತೆಗಿತವ್ರೆ. ಬಂದು ನಮ್ಮ ಮನೆ ಗೃಹ ಪ್ರವೇಶದ್ದು. ಗೈಸ್ ಎಷ್ಟಾಗಲೇ 2.5 ವರ್ಷ ಆಯಿತು ಗೈಸ್. ನಮ್ಮ ಅಪ್ಪ ತಿಂಡಿ ತಂದವರು. ಮೊನ್ನೆ ಕೇಳಿದ್ಕೆ ಮೊನ್ನೆ ಬಂದಾಗ ಇವತ್ತು ತಗೊಂಡ್ರು ಗೈಸ್. ಏಸು ಗೀಸು ಇನ್ನೂ ತಂದವ್ರೆ ಗೈಸ್. ಮೊಟ್ಟೆ ಕೋಳಿ ಸಾಂಬಾರು. ಹೆಸರು ಕಾಳು ಗೊಜ್ಜು. ಏನಿದು? ಅಂಬ್ರೆಲಾ. ಆಮೇಲೆ ವಾರ್ನೊಂದು ಕ್ಯೂಟ್ ಅಂಬ್ರೆಲ್ಲ. ಹಾಂ, ತೋರಿಸಿಲ್ಲ ನನಗೆ. ಏನದು ಮಗನೆ? ಏನದು ಹೇಳು. ಏನದು ಗೈಸ್? ಈಗ ಊಟನ ಬ್ಯಾಟಿಂಗ್ ಮಾಡುವ ಸಮಯ. ತುಂಬ ಲಾಂಗ್ ಬ್ಯಾಕ್ ಏನಾಗಿಲ್ಲ, ಒಂದು 22 ಡೇಸ್ ಆಗಿರ್ಬೋದು ಅಷ್ಟೇ. ಗೈಸ್ ತಿಂಡಿ ಬಂದು ಇಡ್ಲಿ. ಇದು ನಮ್ಮೂರ ಇಡ್ಲಿ, ನಂಗೆ ತುಂಬ ಇಷ್ಟ ಆಗುತ್ತೆ ಗೈಸ್ ಇಡ್ಲಿ. ಅದರಲ್ಲೂ ಸ್ಪೆಷಲಿ ಚಟ್ನಿ ಅಂದರೆ ತುಂಬ ಇಷ್ಟ. ಇಡ್ಲಿ ಎಲ್ಲ ಕಡೆ ಕಾಮನ್ ಇರುತ್ತೆ, ಅದೇನು ವ್ಯತ್ಯಾಸ ಇಲ್ಲ. ಚಟ್ನಿ ಮಾತ್ರ ಸಕ್ಕತ್ತಾಗಿರ್ತದೆ, ಮಸ್ತಾಗಿರುತ್ತೆ ಚಟ್ನಿ ಗೈಸ್. ಇದು ನಾವು ಮನೇಲಿ ಮಾಡ್ತೀವಿ, ಆದರೂ ಇಷ್ಟು ಟೇಸ್ಟ್ ಬರೋಲ್ಲ ಗೈಸ್. ಅದು ಏನು ಹಾಕ್ತಾರೋ ಗೊತ್ತಿಲ್ಲ, ಸಕ್ಕತ್ತಾಗಿರುತ್ತೆ. ನಮ್ಮ ಆಲ್ಮೋಸ್ಟ್ ಎಲ್ಲ ನಮ್ಮ ಅಂದರೆ ನನ್ನ ಕಸಿನ್ಸ್ ಎಲ್ಲ ಯಾರು ಇರ್ತಾರೆ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಇಡ್ಲಿ. ಎಮ್ಮಿ ಹೋ ಮಮ್ಮಿ. ಕೀನಾ ಎಲ್ಲಿಗೆ ಹೋಗೋಣ? ಮನೀಗ ಮನಿ? ಯಾರ ಮನಿ? ನಿಂದೆ. ಇದು ಯಾರ ಮನಿ? ಏನ ಅಣ್ಣ, ಇದು ಯಾರ ಮನೆ? ಯಾರ್ದು? ಯಾರ್ದಪ್ಪ ಇದು ಮನೆ? ಅಣ್ಣ, ಇದು ಯಾರ್ದಪ್ಪ ಮನೆ? ಇದು ಯಾರ್ದು? ಇದು ಗೊತ್ತು, ಯಾರ್ದದು? ಅಣ್ಣದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಆರ್ನ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಬಂದು 8:15 ಮಾರ್ನಿಂಗು. ಸೊ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆರ್ನನ ಟೆರೆಸ್ ಮೇಲೆ ಕರ್ಕೊಂಬಂದಿದ್ದೀನಿ, ಯಾಕಂದರೆ ಅವರಪ್ಪ ಹೊರಡೋ ಟೈಮ್ ಆಯಿತು. ಅವಳು ಹೇಳ್ತಾಳೆ ಅಲ್ಲಿದ್ದರೆ ಅಂದ್ಬಿಟ್ಟು ಪ್ರತಿದಿನ ಇದೆ ಅವ್ರು ಹೊರಡೋ ಟೈಮ್ಗೆ ಟೆರೆಸ್ ಮೇಲೆ ಕರ್ಕೊಬರೋದು. ಬರೀ ಮಗನೆ. ಸಿ ವಾವ್. ಸಣ್ಣಲ್ಲಿ ಮಗನೆ, ಸಣ್ಣ ಗೊತ್ತಾಯ್ತ ಅಲ್ಲಿ ಸಣ್ಣ.
ನನಗೆ ಸ್ವಲ್ಪ ಬಿಸಿಲಲ್ಲಿ ನಾವು ಇದ್ದಂಗೆ ಆಗುತ್ತೆ, ಆಲ್ಮೋಸ್ಟ್ ಆಚೆನೇ ಬರಲ್ವಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದು ಕೆಳಗಡೆ ಹೋಗ್ತೀವಿ. ಟಿಫನ್ ಎಲ್ಲ ರೆಡಿಯಾಗಿದೆ. ಆರ್ನಂಗೆ ಸಪ್ರೇಟು ಅಕ್ಕಿ ಬೇಳೆ ಎಲ್ಲ ಹಾಕಿ ಕೂಗಿಸ್ಕೊಂಡಿದ್ದೀನಿ. ನಮಗೆ ಚಿತ್ರಾನ್ನ, ಅವ್ರಿಗೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಬಂದು ಗೈಸ್ ಇನ್ನೊಂದು 10 ನಿಮಿಷ ಕೂತಿದ್ದು ಹೋಗ್ತೀವಿ ಕೆಳಗಡೆ. A for B for C for ಓಕೆ ಜಾಣ ನೀನು. ಆರ್ನ ಬಾಯ್ಲಿ ಚಿನ್ನ ಮೈಲಿ ಹಾಯ್ ಹಾಯ್ ಮಾಡು ಬಾಯ್ಲಿ. ಶಿಯು ಅಂತೆ. ಶಿಯು ಬೇಬಿ. ಏನು ಹೌದಾ? ಪುಟ್ಟು ಇಲ್ಲಿ ಪುಟ್ಟು. ಮನೆಗೆ ಹೋಗೋಣ ಏನು ಅವನು? ಹಾಂ ಸರಿ ಆಯಿತು, ಓಕೆ ಬಾಯ್. ಗೈಸ್ ನನಗೆ ಸಪ್ರೇಟಾಗಿ ಅನ್ನ ಬೇಳೆ ಒಂದೇ ಒಂದು ಅರ್ಧ ಟೊಮೊಟೊ ಮತ್ತು ಸಾಂಬಾರು ಪುಡಿ ಲೈಟಾಗಿ ಹಾಕ್ಕೊಂಡು ಕೂಗಿಸ್ಕೊತೀನಿ, ಸ್ಮ್ಯಾಶ್ ಮಾಡ್ಕೊತೀನಿ. ನಮಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಆಯಿತು ಗೈಸ್, ಟಿಫನ್ ಎಲ್ಲ ಮುಗೀತು. ನೆಕ್ಸ್ಟ್ ಏನಿದ್ರು ಸಾಂಬಾರು ಮಾಡುವ ಕಾರ್ಯಕ್ರಮ. ಗೈಸ್ ಹುಳ್ಳಿಕಾಳು ಹಾಕಿ ಮೊಳಕೆ ಕಟ್ಟಿದ ಹುಳ್ಳಿಕಾಳು ಹಾಕಿ ಬಸ್ಸಾರು. ಮಧ್ಯಾಹ್ನಕ್ಕೆ ನೈಟ್ಗೆ 2 ಟೈಮ್ಗೆ ಮಾಡ್ತಾಯಿದ್ದೀನಿ. ಕಾಳು ಒಗ್ಗರಣೆಗೆ ಹಾಕಿದ್ದೀನಿ. ಗೈಸ್ ಮೊಳಕೆ ಕಟ್ಟಿದ ಕಾಳು ಮತ್ತು ಒಂಚೂರು ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ. ರೆಡಿ. ತೆಂಗಿನಕಾಯಿ ಜಾಸ್ತಿ ಹಾಕಿ ತಿಂತಾಯಿದ್ರೆ ಸೂಪರ್. ನಾನು ಸ್ವಲ್ಪ ಒಗ್ಗರಣೆಗೆಲ್ಲ ತೆಂಗಿನಕಾಯಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊತೀನಿ, ನನಗೆ ಇಷ್ಟ ಆಗುತ್ತೆ. ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ, ಸ್ವಲ್ಪ ಹಣ್ಣು ತಿಂತ. ಟೈಮ್ ಬಂದಿದ್ದೀನಿ, 12 ಗಂಟೆ ಆಗ್ತಾ ಇರ್ಬೋದು. ಬೆಳಗ್ಗೆ 7:15 ಅಡುಗೆ ಮನೆಗೆ ಹೋಗಿರೋದಕ್ಕೆ, ಮತ್ತು ಟಿಫನ್ನು ಅವ್ರಿಗೆ ಪಾಪಕ್ಕೆ ತಿನ್ನಿಸು, ಅವರಿಗೆಲ್ಲ ಬಾಕ್ಸ್ ಪ್ಯಾಕ್ ಮಾಡಿಕೊಡು, ಅವಳಿಗೆ ತಿನ್ನಿಸು, ನಾನು ತಿನ್ನು, ಮತ್ತು ಇಂದಿನ ಅಡುಗೆ ಮಾಡು, ಮತ್ತು ಹಬ್ಬಕ್ಕೆಲ್ಲ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಬೆಡ್ಶೀಟ್ಗಳನ್ನೆಲ್ಲ ಕ್ಲೀನ್ ಮಾಡು, ಅದನ್ನೆಲ್ಲ ಒಣಗಕ್ಕೆ ಕೊಟ್ಟು ಬಂದಿದ್ದೀನಿ. ಈಗ ಕೂತಿದ್ದೀನಿ ಗೈಸ್, ಕಾಲೆಲ್ಲ ನೋವ್ತೈತೆ. ಡೈಲಿ ಸೇಮ್ ರೂಟೀನೇ ಇರುತ್ತೆ. ಒಂದೊಂದು ಸಲ ಅಡುಗೆ ಹಿಂದೆನೇ ಮಾಡಿಬಿಡ್ತೀನಿ, ಟಿಫನ್ ಆಗಿಂದೇ. ಆಮೇಲೆ ಸ್ವಲ್ಪ ಫ್ರೀ ಆಗಿರ್ಬೋದು ಅಂದರೆ ಬೇರೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೋಬೋದು ಅಂತ. ಒಂದೊಂದು ಸಲ ಮೂಡಿ ಆದಾಗ ಆಫ್ಟರ್ನೂನ್ ಇಟ್ಕೋತೀನಿ ಅಡುಗೆನ. ಅಂದರೆ ಟಿಫನ್ ಏನಾನ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ರೆ ನಂಗೆ ಮಧ್ಯಾಹ್ನಕ್ಕೆ ಆಗುತ್ತೆ. ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ಅಡುಗೆ ಮಾಡ್ಕೋತೀನಿ. ಒಂದೊಂದು ಸಲ ಬೇಗ ಮಾಡ್ಕೋತೀನಿ. ಒಂದು ಮಕ್ಕಳನ್ನ ಇಟ್ಕೊಂಡೆ ನಂಗೆ ನಿಜ ಮೇಂಟೈನ್ ಮಾಡೋದು, ಅಡುಗೆ ಮಾಡೋದು, ಅದು ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಅನಿಸುತ್ತೆ ಒಂದೊಂದು ಸಲ. ಆರ್ನಂತೂ ಜಾಸ್ತಿ ಹಠ ಮಾಡಿದಾಗಂತೂ ಇನ್ನೂ ಅನಿಸುತ್ತೆ. ಅದರ್ವೈಸ್ ಓಕೆ, ಅವಳನ್ನ ನೋಡ್ಕೊಂಡು ಮನೇಲಾದರೆ ಇರ್ಬೋದು, ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ. ಇನ್ನು 2 ಮಕ್ಕಳು ನೋಡ್ಕೊಳ್ಳೋರ್ಗಂತೂ ಸಾಷ್ಟಾಂಗ ನಮಸ್ಕಾರ ಗೈಸ್. ನಿಜವಲ್ಲೂ ಅವ್ರಿಗೆ ಸೆಲ್ಯೂಟ್ ಮಾಡಲೇಬೇಕು. ಅಂದರೆ ಖುಷಿಯಿಂದನೇ ಮಾಡ್ತೀವಿ, ಆದರೆ ಸ್ಟ್ರೆಸ್ ಅನಿಸುತ್ತೆ ಅಷ್ಟೇ. ಅವ್ರ ಮಕ್ಕಳು ಏನು ಭಾರ ಅಲ್ಲ, ಅಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಮಗು ನೋಡ್ಕೊಳ್ಳೋ, ಕೆಲಸ ಮಾಡು, ಅದು ಮಾಡು, ಇದು ಮಾಡು ಅಂತ. ನಾನು ಅದಕ್ಕೆ ಈ 2-3 ಮಕ್ಕಳಿರೋರ್ಗಂತೂ ನಿಜವಾಗ್ಲೂ ಸೆಲ್ಯೂಟ್ ಹೇಳ್ಬೇಕು ಮಾತ್ರ. ಅವರು ಅಷ್ಟು 3 ಜನ ಮಕ್ಕಳು 2 ಜನ ಮಕ್ಕಳು ನೋಡಿಕೊಂಡು ಕೆಲಸ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಮಕ್ಕಳು ನೋಡ್ಕೊಂಡು ಕೆಲ್ಸಕ್ಕೆ ಹೋಗೋರು, ಅವ್ರಿಗೂ ಎಲ್ಲರಿಗೂ ನನ್ನ ವೀಡಿಯೋ ನೋಡ್ತಾ ಇರೋರಿಗೆ ಸೆಲ್ಯೂಟ್ ಮಾಡ್ತಾಯಿದ್ದೀನಿ ನಾನು. ಗೈಸ್ ಮಧ್ಯಾಹ್ನ ಆಯಿತು, ಊಟ ಮಾಡಬೇಕು. ನಾನು ರೈಸ್ ಮತ್ತು ಕಾಳು ಹಾಕ್ಕೊಂಡಿದ್ದೀನಿ. ಮುದ್ದೆ ನೈಟ್ ಮಾಡ್ತೀನಿ. ರೆಗ್ಯುಲರಾಗಿ ನೈಟ್ ಹೊತ್ತು ಮುದ್ದೆ ಮಾಡೋದು. ನನ್ನ ಪ್ರೆಗ್ನೆನ್ಸಿಲಿ ಕೇಳ್ಬಿಟ್ರೆ ಗೈಸ್, ಬೆಳಗ್ಗೆ ಏನೋ ಟಿಫನ್ ಮಾಡಿದರೆ ಮಧ್ಯಾಹ್ನನೂ ಮುದ್ದೆ, ರಾತ್ರಿನೂ ಮುದ್ದೆ. ಅದೇನು ಬೇರೆ ಏನೂ ನನಗೆ ಸೇರ್ತಾನೆ ಇಲ್ಲ. ಬರೀ ನಾನು ಒಬ್ಳಿಗೆ ಮುದ್ದೆ ಮಾಡ್ಕೊಂಡು ತಿಂತಿದ್ದೆ. ಇವಾಗ ಸ್ವಲ್ಪ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ ನೈಟ್ ಹೊತ್ತು. ಅದು ಏನಾದರೂ ಅದಕ್ಕೆ ಕಾಂಬಿನೇಷನಾಗಿ ಸಾಂಬಾರುಗಳು ಚೆನ್ನಾಗಿರ್ಬೇಕು, ಆವಾಗ ಚೆನ್ನಾಗಿ ಮುದ್ದೆ ಮಾಡ್ತೀನಿ. ಓಕೆ ಗೈಸ್, ಊಟ ಮಾಡಿ ಸಿಗ್ತೀನಿ ಗೈಸ್. ಇವಾಗ ಆರ್ನ ಕರ್ಕೊಂಡು ಪಾರ್ಕಿಗೆ ಹೋಗೋಣ ಅಂತಿದ್ದೀವಿ, ಸುಮ್ಮನೆ ಸುತ್ತಾಡ್ಕೊಂಬರೋಕ್ಕೆ. ಅವಳಿಗೂ ಬೋರ್ ಆಗಿರುತ್ತಲ್ಲ, ಮನೆಯಲ್ಲಿ ಬೇರೆ ಕೂಡ ಹಾಕ್ಕೊಂಡಿರ್ತೀವಿ. ಅದಕ್ಕೆ ಒಂದು ರೌಂಡು
ವಾಕಿಂಗ್ ಥರ ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರೋಣ, ಅವಳು ಸ್ವಲ್ಪ ಆಟ ಆಡಲಿ ಅಂತ ಹೊರಟಿದ್ದೀವಿ ಗೈಸ್. ಒಂಚೂರು ಕ್ಯಾಮ್ರಾನು ತೊಗೊಂಡಿದ್ದೀನಿ ಅವಳದೆಲ್ಲ ಫೋಟೋಸ್ ತೆಗೆಯೋಣ ಅಂತ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವನು ಅರ್ನ ಬೈಲಿ ಚಿನ್ನಮ್ಮ. ಇಲ್ಲೋಡು ಮುದ್ದು ಮುದ್ದು ಇಲ್ಲೋಡು ಮನೆ. ವಾವ್, ಏನು ಮಾತಾಡ್ತಿದ್ಯಾ ಜನ? ಅವನು ಮಾತಾಡ್ತಿ ಜಿಜ್ಜಿ ಐತಲ್ಲ ಮಗನ ಕೆಳಗಡೆ. ಹೌದು, ನೋಡಿದೆ ನೀನು ಇಲ್ವಾ? ಹತ್ತು 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 ಹತ್ತು. ನಡಿ ಮೇಲೆ ನಡಿ. ಸುಬ್ಬಿ, ನೀನೇ ನಿಧಾನಕ್ಕತ್ತು ನಿಧಾನಕ್ಕತ್ತು. ಹತ್ತು ಹತ್ತು. ಅಬ್ಬಾ, ಆನಕ್ಕಂದ ನೀನು. ಐ ಲವ್ ಯು ಮಗಳೇ. ಐ ಲವ್ ಯು ಮಗಳೇ. ಐ ಲವ್ ಯು. ಇನ್ನೊಂದು ರೌಂಡ್ ಲಾಸ್ಟ್ ರೌಂಡ್ ಮಗಳಿಗೆ. ವಾವ್, ಸೂಪರ್. ಫೈನಲಿ ಮನೆಗೆ ಬಂದು ಪಾರ್ಕ್ ಹೋಗಿ ಒಂಚೂರು ಶಾಪಿಂಗು. ಆರ್ನಂಗೆ
ಬಟ್ಟೆ ತೊಗೊಳ್ಳೋಣ ಅಂತ ಹಬ್ಬಕ್ಕೆ ತೊಗೊಬಂದಿದ್ದೀನಿ. ಸುಬಿ ಇದೊಂದು ಮಾಮೂಲಿ ಟಾಪು, ಅದಕ್ಕೆ ಚಡ್ಡಿ ಬಂದಿದೆ. ಕೊಡಿದ ಮಗನೆ ಒಬ್ಬ ಎಲ್ಲ ಬೀಳಿಸ್ಬಿಟ್ಟ. ಒಬ್ಬ ಹೌದು ನೈಸ್. ಆಮೇಲೆ ಇದೊಂದು ಫ್ರಾಕ್ ಟೈಪ್, ಇವಾಗೆಲ್ಲ ಸಮ್ಮರ್ ಅಲ್ವಾ ಅದಕ್ಕೆ. ಇದು ಮಾಮೂಲಿ ಪ್ಯಾಂಟ್. ಇದೊಂದು ಕೊಡುವಾಗಲೇ ಇವೆರಡು ಸ್ವಲ್ಪ ಸಿಮಿಲರ್ ಐತೆ, ಸ್ವಲ್ಪ ಸೈಜ್ ದೊಡ್ಡ ಚಿಕ್ಕ ಇದೆ ಒಂದೊಂದು. ಇದು ಟಾಪು, ಇದು ಚಡ್ಡಿ ಅಲ್ಲ ಮುಂದೆ ನನಗೆ ಚಡ್ಡಿ. ಓಕೆ ಗೈಸ್, ಅಷ್ಟೇ ನನ್ನೊಂದು ಶಾಪಿಂಗು. ಇವಾಗ ನಾನು ಊಟ ತಿನ್ನಿಸ್ಬೇಕು. ಅನ್ನ ಮಾಡಿಟ್ಟೋಗಿದ್ದೆ ಹೋಗ್ಬೇಕಾದ್ರೆ, ಸೊ ಊಟ ಮಾಡಿಸ್ತೀನಿ, ನಾವು ಊಟ ಮಾಡೋದು. ಫ್ರೆಂಡ್ಸ್ ಬನ್ನಿ, ನನ್ನ ಹೆಂಡತಿ ಏನು ಮಾಡ್ತಾರೆ ನೋಡೋಣ. ಮುದ್ದೆ ಮಾಡ್ತಾಳೆ. ಹಾಕು ಮುಂದೆ, ಹಾಕಮ್ಮ. ಬಾಯ್ ಬಾಯ್ ಬಾಯ್. ಅವನು ಐ ಲವ್ ಯು ಬಂದಿರಿ. ಏನ್ ಕುಡಿತೀಯ ಮುಂದೆ? ಏನ್ ಕುಡಿತೀಯಾ? ಅದೆಲ್ಲ ಬಾಯಿ ಕಮ್ಮದವ. ಏನ್ ಕುಡಿಸ್ತೀನಿ ಬೇಡ, ಫ್ರೆಂಡ್ಸ್. ಮುದ್ದೆ ಉಂಡಿತು, ಈಗ ತಾನೇ ಬಿಸಿ ಬಿಸಿ ಕಟ್ಟಿದ್ದೀನಿ. ನೀವು ಊಟ ಮಾಡ್ಬೇಕಷ್ಟೇ ಗೈಸ್. ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.